ದೀಪ ದೀಪಂ ಪರಬ್ರಹ್ಮಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಹಚ್ಚಿಟ್ಟ ದೀಪ ಹಾರಿ ಹೋದರೆ ಖಂಡಿತ ಭಯವಾಗುತ್ತೆ. ಮನಸ್ಸಿನಲ್ಲಿ ನಾನಾ ರೀತಿಯ ಕಲ್ಪನೆಗಳು ಯೋಚನೆಗಳು ಓಡಲಾರಂಭಿಸುತ್ತೆ ಅಲ್ವಾ. ದೇವರಿಗೆ ಪ್ರತಿನಿತ್ಯ ದೀಪವನ್ನು ಹಚ್ಚಿಡೋದ್ರಿಂದ ದೇವರ ಆಶೀರ್ವಾದವನ್ನು ಪಡಿತೀವಿ. ಇಷ್ಟು ಮಾತ್ರ ಅಲ್ಲ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಶಾಂತಿಯ ವಾತಾವರಣ ಕೂಡ ನೆಲೆಯಾಗುತ್ತೆ. ದೇವರಿಗೆ ನಾವು ದೀಪವನ್ನು ಹಚ್ಚಿಡುವಾಗ ತಿಳಿದೆಯೋ ಕೆಲವೊಂದು ಬಾರಿ ದೀಪ ಹಾರಿ ಹೋಗುತ್ತೆ. ದೇವರಿಗೆ ದೀಪವನ್ನು ಹಚ್ಚದೆ ಪೂಜೆಯನ್ನು ಮಾಡೋದು ವ್ಯರ್ಥ, ಯಾವುದೇ ಫಲವನ್ನು ನೀಡೋದಿಲ್ಲ. ನೀವು ಮಾಡಿದ ಪೂಜೆಯ ಫಲ ನಿಮಗೆ ದೊರೆಯಬೇಕಾದ್ರೆ ಸರಿಯಾದ ವಿಧಾನಗಳ ಪ್ರಕಾರವೇ ದೀಪವನ್ನು ಬೆಳಗಿಸಬೇಕು. ದೀಪವು ಅಜ್ಞಾನವನ್ನು ನಾಶ ಮಾಡಿ ಜ್ಞಾನವನ್ನು ನೀಡುವಂತಹ ಬೆಳಕು. ದೇವರಿಗೆ ದೀಪವನ್ನು ಅಥವಾ ದೇವರ ಪೂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚಿಡುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ. ದೇವರಿಗೆ ನಾವು ದೀಪವನ್ನು ಹಚ್ಚಿಡುವಾಗ ಕೆಲವೊಂದು ಬಾರಿ ಕೆಲವೊಂದು ತಪ್ಪುಗಳು ಆಗಿ ಹೋಗುತ್ತೆ. ಹಾಗಾದರೆ ಅಂತಹ ತಪ್ಪುಗಳಾದರೂ ಏನು, ಯಾವ ಕಾರಣಕ್ಕಾಗಿ ಆ ತಪ್ಪುಗಳನ್ನು ನಾವು ತಡೆಯಬೇಕು, ದೀಪ ಹಾರಿ ಹೋದಾಗ ಏನು ಮಾಡಬೇಕು, ಈ ಎಲ್ಲದಕ್ಕೂ ಈ ವಿಡಿಯೋನೇ ಉತ್ತರ. ಬನ್ನಿ ಹಾಗಾದರೆ ವಿಡಿಯೋವನ್ನು ಮುಂದುವರಿಸೋಣ. ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದೇವರಿಗೆ ನಾವು ಯಾವಾಗಲೂ ಸರಿಯಾದ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬೇಕು. ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬೇಕು. ಇಲ್ಲವಾದರೆ ದೀಪವನ್ನು ಹಚ್ಚಿಯೂ ಅದು ವ್ಯರ್ಥ ಅಂತ ಅನಿಸ್ಕೊಂಡು ಬಿಡುತ್ತೆ. 4 ದಿಕ್ಕುಗಳಲ್ಲಿ ಪೂರ್ವ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಟ್ಟರೆ ಜ್ಞಾನ, ಬುದ್ಧಿವಂತಿಕೆ ಮತ್ತು ಏಕಾಗ್ರತೆ ವೃದ್ಧಿಯಾಗುತ್ತೆ. ಯಾಕೆಂದರೆ ಈ ದಿಕ್ಕು ಜ್ಞಾನದ ದಿಕ್ಕು. ಪಶ್ಚಿಮ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಲೇಬಾರದು. ಯಾಕೆಂದರೆ ಈ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಟ್ರೆ ಅದರಿಂದ ವಿಘ್ನಗಳು, ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತೆ. ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಟ್ರೆ ಸಂಪತ್ತು ಮತ್ತು ಸಂತೋಷ ಬರುತ್ತದೆ. ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಟ್ರೆ ನಕಾರಾತ್ಮಕತೆ ತಾಂಡವಾಡಿಬಿಡುತ್ತೆ ನಿಮ್ಮ ಮನೆಯಲ್ಲಿ. ಯಾಕೆಂದರೆ ಇದು ಯಮರಾಜನ ದಿಕ್ಕು. ಇದನ್ನು ಯಮದಿಕ್ಕು ಅಂತಾನೆ ಕರೀತಾರೆ. ಮರಣ ಹೊಂದಿದ ಜನರಿಗೆ ಈ ದಿಕ್ಕನ್ನು ದೀಪವನ್ನು ಹಚ್ಚಿಸಿ ಇಡ್ತಾರೆ. ದೀಪವನ್ನು ಹಚ್ಚಿಡುವಾಗ ನಾವು ವಿವಿಧ ವಸ್ತುಗಳನ್ನು ಬಳಸ್ತೀವಿ ಅಲ್ವಾ. ದೀಪವನ್ನು ಬೆಳಗುವುದಕ್ಕಾಗಿ ಎಣ್ಣೆ, ಬತ್ತಿ ಮತ್ತು ದೀಪವನ್ನು ಬಳಸ್ಕೊಳ್ತೀವಿ. ಇವುಗಳಲ್ಲೂ ಕೂಡ ವ್ಯತ್ಯಾಸವಿದೆ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಎಲ್ಲ ದೇವರಿಗೂ ಎಳ್ಳೆಣ್ಣೆ ದೀಪ ಅಥವಾ ಶುದ್ಧ ಹಸುವಿನ ತುಪ್ಪವನ್ನು ಬಳಸಿಕೊಂಡು ದೀಪವನ್ನು ಬೆಳಗಿಸ್ತೀವಿ. ಆದರೆ ಶನಿದೇವನಿಗೆ ದೀಪವನ್ನು ಬೆಳಗುವಾಗ ದೀಪದಲ್ಲಿ ಸಾಸಿವೆ ಎಣ್ಣೆ ಹಾಕಿದರೆ ಶುಭ. ದೀಪಕ್ಕೆ ಬಳಸುವ ಬತ್ತಿಯು ತುಂಬಾ ಶುದ್ಧವಾಗಿರಬೇಕು. ದೀಪಕ್ಕೆ ಜೋಡಿ ಬತ್ತಿಗಳನ್ನು ಹಾಕಬೇಕು. ಹಾಗೆ ಜೋಡಿ ದೀಪಗಳನ್ನು ಬೆಳಗಿಸಬೇಕು. ಒಂಟಿ ಬತ್ತಿ ದೀಪ ಹಚ್ಚಿಡಲೇಬಾರದು. ಹಾಳಾದ ಅಥವಾ ಅಶುದ್ಧವಾದ ಅಥವಾ ನೆಲಕ್ಕೆ ಬಿದ್ದಿರುವ ಎಣ್ಣೆಯಿಂದ ದೇವರ ದೀಪವನ್ನು ಹಚ್ಚಬೇಡಿ. ದೀಪದಲ್ಲಿ ಉಳಿದಿರುವ ಎಣ್ಣೆಯಿಂದ ದೀಪವನ್ನು ಬೆಳಗಿಸಬಾರ್ದು. ಹೊಸ ಬತ್ತಿಯನ್ನು, ಹೊಸ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು. ಕೆಲವೊಮ್ಮೆ ನಾವು ದೀಪವನ್ನು ಹಚ್ಚಿದ ನಂತರ ಗಾಳಿಯ ಕಾರಣದಿಂದಲೋ ಅಥವಾ ಇನ್ನಾವುದೋ ಕಾರಣದಿಂದ ದೀಪ ಹಾರಿ ಹೋಗಬಹುದು. ಕೆಲವು ಸಮಯದಲ್ಲಿ ನಮ್ಮ ಅಜಾಗರೂಕತೆಯಿಂದ ಕೈ ಜಾರಿ ಬೀಳಬಹುದು. ಈ ರೀತಿ ಆರಿ ಹೋದ ದೀಪವನ್ನು ಹಾಗೇ ಬಿಡುವುದು ಅಶುಭ. ಈ ತಪ್ಪನ್ನು ಮಾಡೋದ್ರಿಂದ ಜೀವನದಲ್ಲಿ ಸಮಸ್ಯೆ ಹೆಚ್ಚಾಗುತ್ತೆ. ದೇವರಿಗೆ ಹಚ್ಚಿಟ್ಟ ದೀಪ ಆರಿ ಹೋದರೆ ತಕ್ಷಣ ಆ ದೀಪವನ್ನು ಮತ್ತೆ ಹಚ್ಚಬೇಕು. ಆರಿ ಹೋದ ದೀಪವನ್ನು ಹಾಗೆ ಬಿಡಬಾರದು. ದೀಪವನ್ನು ನಾವು ಬಾಯಿಯಿಂದ ಊದಿ ಆರಿಸಬಾರದು. ಅದೇ ಸ್ವತಃ ಆರಿ ಹೋಗುವ ತನಕ ಕಾಯಬೇಕು. ಕೆಲವೊಮ್ಮೆ ನಾವು ದೀಪವನ್ನು ಹಚ್ಚಿದ ನಂತರ ಗಾಳಿಯ ಕಾರಣದಿಂದ ಇನ್ನಾವುದೋ ಕಾರಣದಿಂದ ದೀಪ ಹಾರಿ ಹೋಗಿ ಇದರಿಂದ ಮಾನಸಿಕ ಚಿಂತೆ ನಮಗೆ ಕಾಡಬಹುದು. ನಾವು ಪೂಜೆಯಲ್ಲಿ ಬಳಸುವ ಪ್ರತಿಯೊಂದು ವಸ್ತುಗಳು ಶುದ್ಧ ಹಾಗೂ ಸ್ವಚ್ಛವಾಗಿರಬೇಕು. ಅದೇ ರೀತಿ ದೀಪವು ಕೂಡ ತುಂಬಾ ಸ್ವಚ್ಛವಾಗಿರಬೇಕು. ಅದನ್ನು ತೊಳೆದು ಒಣಗಿದ ಬಟ್ಟೆಯಲ್ಲಿ ಒರೆಸಿ ನಂತರ ದೀಪವನ್ನು ಹಚ್ಚಿರಬೇಕಾಗುತ್ತೆ. ದೇವರ ದೀಪ ಮುರಿದಿರಬಾರ್ದು. ಅದು ಸಂಪೂರ್ಣವಾದ ದೀಪವಾಗಿರಬೇಕು. ಕೊಳಕು ಅಥವಾ ಜೇಡರ ಬಲೆ ಏನೇ ಆಗಿರಲಿ ಅಶುದ್ಧವಾದ ದೀಪವನ್ನು ಪೂಜೆಯಲ್ಲಿ ಬಳಸಬೇಡಿ. ದೀಪ ಹಚ್ಚುವ ಮುನ್ನ ಅರಿಶಿಣ ಕುಂಕುಮವನ್ನಿಟ್ಟು ದೀಪವನ್ನು ಬೆಳಗಿಸಬೇಕು. ಕೊಳಕು ಅಥವಾ ಮುರಿದ ದೀಪವನ್ನು ಪೂಜೆಗೆ ಬಳಸಬೇಡಿ. ಇದರಿಂದ ಅಶುಭ ಫಲಗಳನ್ನು ಅನುಭವಿಸಬೇಕಾಗುತ್ತೆ. ದೇವರಿಗೆ ನಾವು ಹಚ್ಚಿಟ್ಟ ದೀಪ ಹಾರಿ ಹೋದರೆ ಕೂಡಲೇ ಆ ದೀಪವನ್ನು ಮತ್ತೆ ಬೆಳಗಿಸಿ. ಇದರಿಂದ ಯಾವುದೇ ತೊಂದರೆಗಳು ಸಂಭವಿಸೋದಿಲ್ಲ. ಇದು ನಾವು ದೀಪಕ್ಕೆ
ತೋರಿಸುವಂತಹ ಗೌರವ. ದೇವರಿಗೆ ದೀಪವನ್ನು ಹಚ್ಚಿದ ನಂತರ ದೀಪಕ್ಕೆ ಬೆನ್ನು ತೋರಿಸಿ ಹೋಗಬಾರದು. ದೇವರಿಗೆ ದೀಪವನ್ನು ಹಚ್ಚಿಟ್ಟ ಬಳಿಕ ಒಂದಿಷ್ಟು ಸಮಯ ಅಲ್ಲಿಯೇ ಕುಳಿತು ದೇವರನ್ನು ಪ್ರಾರ್ಥಿಸಿ ಧ್ಯಾನಿಸಿ ಕೈ ಮುಗಿದು ನಂತರ ಅಲ್ಲಿಂದ ಬರಬೇಕು. ದೀಪ ಹಚ್ಚಿದ ನಂತರ ಸ್ವಲ್ಪ ಸಮಯದವರೆಗೆ ದೀಪವನ್ನೇ ನೋಡಿ ಪ್ರಾರ್ಥಿಸಬೇಕು. ದೀಪದ ಬಗ್ಗೆ ಇರುವಂತಹ ಶ್ಲೋಕಗಳನ್ನು ಹೇಳಬೇಕು. ಇದು ದೀಪ ಹಾರಿ ಹೋದಾಗ ಏನು ಮಾಡಬೇಕು, ಹಾಗೆ ಯಾವ ರೀತಿಯ ದೀಪವನ್ನು ಬೆಳಗಿಸಬೇಕು ಅನ್ನೋದ್ರ ಬಗ್ಗೆ ಚಿಕ್ಕದಾದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.